ನೆಕ್ಸ್ಟ್ 3 ಕಿಲೋಮೀಟರ್ ಐತೆ ಫ್ರೆಂಡ್ಸ್. 3 ಕಿಲೋಮೀಟರ್. ನಮಸ್ಕಾರ. ಅಬ್ಬೆ ಪಾಸ್ಗೆ ಹೋಗೋಕ್ಕೆ 1 ಕಿಲೋಮೀಟ್ರ್ ವಾಕಿಂಗ್ ಇದೆ. ನಾವು ಬಂದಿರೋ ಬಸ್ ತೋರಿಸ್ತೀನಿ ತಡಿ ನಿಮಗೆ. ಇದೇ ನಾವು ಬಂದಿರೋ ಬಸ್. ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀನಿ. ಈ ಡಕೋಟ ನನ್ನ ಮಗನ ಗಾಡಿ ತಗೊಂಡ್ಬಂದು ಟ್ರಾಫಿಕ್ ತೊಂದರೆ ಮಾಡಬೇಡ ಅಂತ. ಸ್ನೇಹಿತರೆ, ಊಟದ ವ್ಯವಸ್ಥೆನೂ ಆಗ್ತಿದೆ ನಮಗೆ. ಅಣ್ಣ ಏನ್ ಮಾಡ್ತೀರಾ ಸ್ಪೆಷಲ್ ಇವತ್ತ? ಪಲಾವ್ ಜೊತೆಗೆ ಮೊಸರು ಬಜ್ಜಿ ಏನಾರು ಮಾಡ್ತೀರಾ? ಮೊಸರು ಬಜ್ಜಿ ಇವತ್ತ. ಇನ್ನೂ ತಿಂಡಿ ತಿಂದಿಲ್ಲ, ಏನೂ ತಿಂದಿಲ್ಲ. ಅಬ್ಬೆ ಪಾಲ್ಸಾಗಿ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಗ್ಯಾಂಗ್ ಎಲ್ಲ ಹೊರಟೈತೆ. ನಿಮ್ಮ ಕೈಲಿ ಏನಾದ್ರು ನಡೆಯೋಕ್ಕಾಗ್ದವ್ರೆ ಈ ಥರ ಜೀಪಲ್ಲಿ ಹೋಗ್ಬೋದು. ಬಟ್ಟು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಕಾರು ಮತ್ತು ಜೀಪಿಗೆ 50 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ, 4 ವೀಲರ್ಗೆ 100, 6 ವೀಲರ್ಗೆ 200 ಕೊಟ್ಬಿಟ್ಟು ಹೋಗ್ಬೇಕು. ಹಾಂ ಏನು ಮಗ? ಸ್ನೇಹಿತರೆ, ಜಿಗ್ನೆಗಳು ಕಾಟ ಬೇರೆ, ನಮ್ಮ ಗ್ಯಾಂಗ್ ಬೇರೆ ಅಲ್ಲೋಗ್ತೈತೆ. ಬರೋ ಮಗ ಬೇಗ. ನಾವು ಲಾಸ್ಟ್ ಉಳ್ಕೊಂಬಿಟ್ಟಿದ್ದೀವಿ, ಈಗ ಓಡ್ತಾ ಇದ್ದೀವಿ. ಕ್ಯಾಮ್ರಾ ನೋಡ್ಬೇಡ್ರಪ್ಪ. ಆಯ್ತು ನೋಡ್ರಿ, ಜೋಕ್ ಬಾಸ್ ಹರಿತಾ ಇರೋದು. ನಿಮಗೂ ಸೌಂಡ್ ಕೇಳಿಸುತ್ತವ? ಸೌಂಡ್ ಕೇಳಿಸ್ತಿಲ್ವಾ ಅಬ್ಬೆ ಪಾಸ್ತು? ಇಲ್ಲ ಕೇಳಿಸ್ತಾ? ಕೇಳಿಸ್ತಿಲ್ವಾ? ಕೇಳಿಸ್ತೈತೆ ಹೆಂಗೆ? ನಿಮಗೆ ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಇಲ್ಲಪ್ಪ ನಾನು ಸೈಡು ಎಲ್ಲ ಓಡೋಗ್ತಾ ಇದೀವಿ. ಮೇಡಮ್ 1.5 ಕಿಲೋಮೀಟರ್ ಐತೆ. ಕೋವಿಡ್ ಅಬ್ಬೆ ಫಾಲ್ಸಿಗೆ ಸುಸ್ವಾಗತ. ಚೈನೀಸಾ ಅವರು? ಟಿಬಿಟಿಯನ್ ನೇಪಾಳೀಸಾ ಯಾರು? ಚೈನೀಸ್ ಅವರು? ನೇಪಾಳೀಸ್. ಹೌದಾ? ಬ್ರೋ ನೀವು ಇವಾಗಲಿಂದ ಸ್ಟಾರ್ಟ್ ಮಾಡಿದ್ವಿ ಕಣ. ಈ ಬ್ಲಾಗ್ಸ್ ಅಂತ ಇತ್ತು ನೋಡಿ, ಅದು ಫಾಲೋ ಮಾಡಿ. ಯಾವತ್ತು ಕ್ರಿಯೇಟ್ ಮಾಡಿದ್ದೆ? ಹಾಂ, ಯಾವಾಗ ಕ್ರಿಯೇಟ್ ಮಾಡಿದ್ದೆ? ಕ್ರಿಯೇಟ್ ಮಾಡಿ 1 ವರ್ಷ ಆಯಿತು. ಇನ್ನೊಂದು ವರ್ಷ ಗ್ಯಾಪ್ ಬಿಟ್ಟಿದ್ದೆ. ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ.
ರಾಕಿ ಬ್ಲಾಕ್ ಇಲ್ಲ ಹೋಗ್ಬೇಕಂತ ಬ್ರೋ ಬರ್ಲಿಲ್ಲ, ಸಿಗ್ಲಿಲ್ಲ. ಬಂತ ಬ್ರೋ ಇಮೋಷನಲ್ ಲಿಂಕ್ ಕಳಿಸ್ತೀನಿ ನೋಡಿ, ಕಳಿಸಿ. ಯಾಕೆ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಗ್ರೂಪಲ್ಲಿ ಲಿಂಕ್ ಕಳಿಸ್ತೀನಿ. ಯಾವುದೇ ಡೇಂಜರಸ್ ಪ್ಲೇಸ್ ಹೋಗ್ಕೂಡ್ದು, ನಿಧಾನಕ್ಕೆ ಹೋಗಿ ಓಡ್ಬೇಡಿ. ಶೂಟ್ ಮಾಡ್ಬೇಕಾ? ಯಾಕ ನನ್ ಕೈಲಿ ಲವ್ ಲೆಟರ್ ಕೊಟ್ಟು ಟೀಚರ್ನ ಲವ್ ಮಾಡಕ್ ಟ್ರೈ ಮಾಡ್ದ? 4 ದಿನ ಹಿಂದೆ ಅಲ್ಲಿ ಬುದ್ಧಿ ಬರುತ್ತೆ. ನಮಗೆ ಗ್ರಿಪ್ ಇದೆಯಪ್ಪ. ಪಾಠ ನೀವೇ ನೋಡ್ಕೊಂಬಿಡಿ. ಏನ್ ಮಾಡೋದು ಡಾರ್ಲಿಂಗ್, ಈಗ ತಾನೇ ಬಂದಿದ್ದೀನಿ. ನನ್ಗೂ ಬೋರ್ ಹೊಡಿತಾ ಇದೆ. ಈಗ ಪೇಪರ್ ಕೊಟ್ ಬಂದ್ರೆ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಇನ್ನು 5 ನಿಮಿಷದಲ್ಲಿ ನೀ ಮುಂದ ನಾ ಹಿಂದ. ಯಾಕೆ ನೀನು ಮುಂದೆ ನಾನು ಹಿಂದೆ ಈ ಸತಿ ಹತ್ತು. ಸ್ನೇಹಿತರೆ, 1.5 ಕಿಲೋಮೀಟರ್ ನಡ್ಕೊಂಬಂದು ಆಲ್ರೆಡಿ ಅಬ್ಬೆ ಫಾಲ್ಸ್ ತಲುಪಿವು. ಇದೇ ಮನಪ್ಪೆ ನೀವೇನೇನೋ ಅಡ್ವೆಂಚರ್ ಜಿಪ್ ಲೈನ್ ಮಾಡ್ಬೇಕಂದ್ರೆ ಇದ್ರ ಪಕ್ಕನೇ ಸಿಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಐತೆ, ಹೋಗ್ಬಿಟ್ಟು ಬರ್ಬೋದು. ಜಿಪ್ ಲೈನು ಸ್ನೇಹಿತರೆ, ವ್ಯೂಸ್ ನೋಡಿ ಎಷ್ಟೊಂದು ಸಕರ ಇದೆ. ವಾವ್, ಹಾಯ್. ಟಿಕೆಟ್ ಎಷ್ಟು? 500 ಪರ್ ಪರ್ಸನ್. 500 ಪರ್ ಪರ್ಸನ್ 500. ಯಾರು ಹೋಗ್ಬೇಕ ಬನ್ರಿ. 500 500. ಹಾಂ 500. ಹಾಂ ಫಾಲ್ಸಿಗೆ ಆ ಕಡೆಗೆ ಹೋಗ್ಬೇಕು. ನಾವು ಕೇಳ್ಕೊಂಬಂದು ಹೋಯ್ತು ಅಷ್ಟೇ. ಜಿಪ್ ಲೈನ್ ಯಾಕೆ ಬ್ರೋ ಹಿಂಗೆ ನಿಂತಿದ್ದೀರಾ? ಹಾಂ ಫೋಟೋನಾ? ನೋಡ್ರಿ ಹಂಗೆ ಇರ. ಅಲ್ಲ, ಸುಮ್ನೆ ನನ್ ಜೊತೆ ಬೀದಿ ಸುತ್ತಿದ್ರಾ? ಸುಮ್ನೆ ನಂಗೆ ಸೀರೆ ಉಡ್ಸಿದ್ರಾ? ನಿನ್ನೆ ರಾತ್ರಿ ನೀವು ಮಲ್ಗಿದ್ದೀರಾ ಅಂತ ಒಂದ್ ಮುತ್ತು ಕೊಟ್ಟೆ. ಎತ್ ಕೂತ್ಕೊಂಡು ತಕ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ನಿಮ್ ಮುತ್ತಿಗೆ. ಯಾಕೆ
ನಡ್ರಪ್ಪ ಬನ್ರ. ನಾವು ಕೊಡೆ ರೆಡಿ ಮಾಡ್ಕೊಂಡು ಕೊಡೆಯಲ್ಲಿ ಮಳೆಯಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ಫಾಲ್ಸಿಂಗ್ ಟರ್ನಿಂಗ್ ಆಗಬೇಕು. ಅಲ್ಲಿ ಟರ್ನಿಂಗ್ ಆಗಿ ಹಂಗೆ ಇಳಿಬೇಕು. ಹಂಗೆ ಇಳ್ದು ಅಲ್ಲಿ ಹೋಗ್ಬೇಕು. ಅಲ್ಲಿ ಕೆಳಗಡೆ ಇರೋದು. ಮಳೆ ಬರ್ತಿದೆ ಜೋರಾಗಿ. ಗೊತ್ತಾಗಲ್ಲ, ದಪ್ಪ ಆದ್ಮೇಲೆ ಗೊತ್ತಾಗಲ್ಲ. ಖಂಡಿತ ಮುಂದೆ ಏನಾಯ್ತು ಅಂತ ಮುಂದೆ ಹೇಳ್ತೀವಿ.